ನಿನಗೆಷ್ಟು ಧೈರ್ಯ ನನ್ನ ಮೇಲೆ ಕುತ್ಕೊಳ್ಳಕ್ಕೆ? ಮೀನು ಪಕ್ಷಿ ಭಯ ಪಡ್ತಾ, ಯಾರ್ ನೀನು? ನೀನ್ ಯಾವ ಮರದ ಮೇಲೆ ಕುತ್ಕೊಂಡಿದ್ಯೋ ಅದೇ ಮರ ಮಾತಾಡ್ತಿರೋದು. ನನ್ನ ಕೊಂಬೆಯ ಮೇಲೆ ಒಳ್ಳೆ ಹಕ್ಕಿಗಳು ಕುತ್ಕೊಳ್ಬಾರ್ದು. ಕಾಡಲ್ಲಿ ತುಂಬಾ ದಿನದಿಂದ ಭಾರಿ ಮಳೆ ಬೀಳ್ತಾ ಇರುತ್ತೆ. ಇದರಿಂದ ತುಂಬಾನೇ ಚಿಂತೆ ಆದ ಪಕ್ಷಿಗಳ ರಾಣಿಯಾದ ಹೇಮಾ ಪಕ್ಷಿ ಎಲ್ಲ ಪಕ್ಷಿಗಳನ್ನು ಮೀಟಿಂಗ್ಗೆ ಕರೆಯುತ್ತೆ. ಕಾಡಿನಲ್ಲಿ 1 ತಿಂಗಳಿಂದ ಭಾರಿ ಮಳೆ ಬೀಳ್ತಿದೆ. ಈ ಮಳೆ ನಿಲ್ಲುತ್ತೆ ಅಂತ ನನಗೆ ಅನ್ಸ್ತಾ ಇಲ್ಲ. ನೀನು ಸರಿಯಾಗಿ ಹೇಳ್ತಿದ್ಯಾ ಪಕ್ಷಿಗಳ ರಾಣಿ. ಮಳೆ ನಮ್ಮ ಎಲ್ಲರ ಮನೆಗಳನ್ನು ನಾಶ ಮಾಡ್ಬಿಟ್ಟಿದೆ. ಅದು ಮಾತ್ರ ಅಲ್ಲದೆ ಹದ್ದುಗಳ ಕಾರಣದಿಂದ ನಾವು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಈ ಸಮಯ ನಾವು ಜಗಳ ಮಾಡೋದಕ್ಕೆ ಇಲ್ಲ. ನಿಮ್ಮೆಲ್ಲಾರ್ನು ನಾನಿವಾಗ ಏನಕ್ಕೆ ಕರೆದಿದ್ದೀನಿ ಅಂದ್ರೆ, ಕಾಲು ಕಾಗೆ ಹತ್ರ ನಾವು ತೆಂಗಿನಕಾಯಿನ ಖರೀದಿಸ್ಬೇಕು. ಆ ತೆಂಗಿನಕಾಯಿಂದ ಮಾಡಿರೋ ಮನೆಯಲ್ಲಿ ನಾವಿದ್ರೇನೆ ಈ ಮಳೆಯಿಂದ ತಪ್ಪಿಸ್ಕೊಂಡು ನಾವು ಸುರಕ್ಷಿತವಾಗಿ ಇರಬಹುದು. ಹೇಮಾ ಪಕ್ಷಿ ಹೇಳಿದ ತಕ್ಷಣ ಎಲ್ಲಾ ಪಕ್ಷಿಗಳು ಸೇರಿ ಕಾಗೆಯ ಬಳಿ ಹೋಗುತ್ತವೆ. ಕಾಗೆಯ ಬಳಿ ಇಷ್ಟು ಪಕ್ಷಿಗಳು ಬಂದಿರೋದನ್ನ ನೋಡಿ ಕಾಗೆ ತುಂಬಾನೇ ಶಾಕ್ ಆಗತ್ತೆ. ಮತ್ತೆ ಹೀಗಂತ ಕೇಳುತ್ತೆ, ಅರೆ ಏನ್ ವಿಷಯ, ಇವತ್ತು ಇಷ್ಟು ಜನ ಬಂದಿದ್ದೀರಾ? ಎಲ್ಲ ಸರಿ ಇದೆಯಾ? ನಾವು ನಿನ್ನ ಹತ್ರ ಇರುವ ಎಲ್ಲ ತೆಂಗಿನಕಾಯಿನ ತಗೋತೀವಿ. ನಾನಿದನ್ನ ಮಾರೋಕೆ ಕುತ್ಕೊಂಡಿರೋದು. ನಿನ್ನ ಹತ್ರ ದುಡ್ಡಿದ್ರೆ ನೀನ್ ತಕೋ. ಎಲ್ಲಾ ಪಕ್ಷಿಗಳು ಅವ್ರವ್ರಿಗೆ ಮನೆ ಮಾಡ್ಕೊಳ್ಳೋದಕ್ಕೋಸ್ಕರ ತೆಂಗಿನಕಾಯಿನ ಕಾಲು ಹತ್ರ ತಗೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾವೆ. ಇದನ್ನೆಲ್ಲ ನೋಡಿ ಸಂತೋಷ ಪಟ್ಟ ಕಾಲುಕಾಗೆ ಹೀಗಂತ ಅನ್ಕೊಳ್ಳುತ್ತೆ, ಅರೆ ವಾ, ಇವತ್ತಂತೂ ಒಳ್ಳೆ ಬಿಸ್ನೆಸ್ ಆಯ್ತು. ಹೀಗೆ ಮಳೆ ಬರ್ತಾ ಇರ್ಲಿ, ನನ್ನ ಬಿಸ್ನೆಸ್ ಒಳ್ಳೇದಾಗತ್ತೆ. ಕಾಲು ಹೀಗಂತ ಹೇಳ್ತಿರುತ್ತೆ. ಆಗ ಒಂದು ಚಿಕ್ಕ ಪಕ್ಷಿ ಅಲ್ಲಿಗೆ ಬಂದು ಹೀಗಂತ ಹೇಳುತ್ತೆ, ನನ್ನ ಹೆಸರು ಮೀನು. ನನ್ನ ಹತ್ರ ದುಡ್ಡಿಲ್ಲ. ನಾನು ಅನಾಥ ಮಗು. ನೀನ್ ನನಗೋಸ್ಕರ ಫ್ರೀಯಾಗಿ ತೆಂಗಿನಕಾಯಿ ಕೊಡ್ತೀಯಾ? ಭಯಂಕರವಾದ ಮಳೆ ಕಾರಣದಿಂದ ನನ್ನ ಮನೇನೂ ನಾಶ ಆಗ್ಬಿಡ್ತು. ಕಾಲುಕಾಗೆ ಮುಖವನ್ನು ಸಿಂಡ್ರಿಸ್ಕೊಂಡು ಮೀನು ಪಕ್ಷಿ ಕಡೆ ನೋಡಿ ಹೀಗನ್ನುತ್ತೆ, ನಾನಿಲ್ಲಿ ಬಿಟ್ಟಿಗೆ ಏನೂ ಕೊಡೋದಿಲ್ಲ. ದುಡ್ಡಿದ್ರೆ ತಕೋ, ಇಲ್ಲ ಅಂದ್ರೆ ಹೋಗಿಲ್ಲಿಂದ. ಮೀನು ಪಾಪ ತುಂಬಾನೇ ನಿರಾಶೆಯಿಂದ ಮಳೆಯಲ್ಲೇ ಹಾರ್ಕೊಂಡು ಅದರ ಮನೆ ಹತ್ರ ಹೋಗುತ್ತೆ. ಕುಸಿದು ಹೋಗಿರುವ ಅದರ ಮನೆಯನ್ನು ನೋಡಿ ಹೀಗ ಅನ್ಕೊಳ್ಳುತ್ತೆ, ಏನ್ ಮಾಡೋದು? ನನ್ನ ಮನೆ ಈ ತರ ಹಾಳಾಗಿದೆ. ಮನೆ ಒಳಗಡೆ ಮಳೆ ಹನಿಗಳು ಬೇರೆ ಬೀಳ್ತಾ ಇದೆ. ಆದ್ರೆ ಏನ್ ಮಾಡೋದು? ಇವತ್ತು ರಾತ್ರಿ ಹೆಂಗಾದ್ರೂ ಕಳಿಬೇಕು ನಾನು. ಹಂಗಂತ ಅನ್ಕೊಂಡು ಆ ಪಕ್ಷಿ ಮನೆ ಒಳಗಡೆ ಹೋಗುತ್ತೆ. ಹೋಗ್ ನೋಡಿದ್ರೆ ಅಲ್ಲಿ ಅದು ಒಂದು ಹದ್ದನ್ನ ನೋಡಿ ಶಾಕ್ ಆಗತ್ತೆ. ಮೀನು ಪಕ್ಷಿ ಹದ್ದನ್ನ ನೋಡಿ ಹೀಗಂತ ಕೇಳುತ್ತೆ, ಯಾರ್ ನೀನು? ನನ್ನ ಹೆಸರು ಬ್ರೌನಿ. ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ಏನ್ ತಮಾಷೆ ಮಾಡ್ತಿದ್ಯಾ? ಇದು ನನ್ನ ಮನೆ. ಬ್ರೌನಿ ಯಾವ ಮನೆಯಲ್ಲಿ ಕಾಲಿಡ್ತಾಳೋ ಅದು ಅವಳ ಮನೆನೆ. ನಾನ್ ನಿನ್ನ ಹೊಡೆದು ಸಾಯಿಸಕ್ಕಿಂತ ಮುಂಚೆ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗು. ಬ್ರೌನಿ ಮೀನುನ ಬೆದರಿಸಿದ ತಕ್ಷಣ ಪಾಪ ಅದು ತುಂಬಾನೇ ಭಯ ಪಡುತ್ತೆ. ಆಮೇಲೆ ಏನು ಮಾತಾಡದೆ ಅಲ್ಲಿಂದ ಆಚೆ ಬಂದ್ಬಿಡುತ್ತೆ. ಮಳೆಯಲ್ಲಿ ರಾತ್ರಿ ಪೂರ್ತಿ ಅದು ಹಾರ್ಕೊಂಡೇ ತಿರುಗಾಡ್ತಾ ಇರುತ್ತೆ. ಮಾರನೇ ದಿನ ಬೆಳಗಾಗಿದ ತಕ್ಷಣ ಮೀನು ಪಕ್ಷಿ ಪಕ್ಷಿಗಳ ರಾಣಿಯಾದ ಹೇಮಾ ಹತ್ರ ಹೋಗ್ತಾಳೆ. ಪಕ್ಷಿಗಳ ರಾಣಿ, ನನಗೆ ಸಹಾಯ ಮಾಡಿ. ಏನ್ ಸಹಾಯ? ನನ್ನ ಮನೆ ಏನೋ ಹಾಳಾಗಿದೆ. ಅದೇ ಮನೆಯಲ್ಲಿ ಬ್ರೌನಿ ಹದ್ದು ಅಂತ ಒಂದು ಬಂದು ಕುತ್ಕೊಂಡ್ಬಿಟ್ಟಿದೆ. ನೀವು ಪಕ್ಷಿಗಳ ರಾಣಿ, ನೀವದನ್ನ ಮನೆಯಿಂದ ಕಳ್ಸ್ಕೊಡಿ. ಅದರ ಕಾರಣದಿಂದ ರಾತ್ರಿ ಎಲ್ಲ ಮಳೆಯಲ್ಲೇ ಸಿಕ್ಕಾಕೊಂಡಿದ್ದೆ. ಬ್ರೌನಿ ಹದ್ದು ಅಂತ ಹೆಸರು ಕೇಳಿದ ತಕ್ಷಣ ರಾಣಿ ಭಯ ಪಡ್ತಾಳೆ. ಅದು ಮುಖದಲ್ಲೇ ಕಾಣಿಸುತ್ತೆ. ಆಮೇಲೆ ಮೀನು ಹತ್ರ ರಾಣಿ ಹೀಗಂತ ಹೇಳ್ತಾಳೆ, ನೋಡು ಮೀನು, ಅದು ಬೇರೆ ಯಾರಾದ್ರೂ ಆಗಿದ್ರೆ ನಾನು ಪಕ್ಷಿಗಳನ್ನ ಕರ್ಕೊಂಡೋಗಿ ಅವನ್ಗೆ ಬುದ್ಧಿ ಹೇಳ್ತಿದ್ದೆ. ಆದ್ರೆ ನಿನ್ಗೆ ಬ್ರೌನಿ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅದು ತುಂಬಾನೇ ಅಪಾಯಕಾರಿ. ನಿನ್ನ ಮನೆಯನ್ನು ಖಾಲಿ ಮಾಡು ಅಂತ ನಾನು ಅದ್ರ ಹತ್ರ ಹೇಳಿದ್ರೆ ಎಲ್ಲಾ ಪಕ್ಷಿಗಳನ್ನು ಅದು ನಾಶ ಮಾಡ್ಬಿಡುತ್ತೆ. ಹಾಗಾದ್ರೆ ನಾನು ಎಲ್ಲಿರೋದು? ನೋಡು ಮಿನ್ನು, 1 ತಿಂಗಳಿಂದ ಕಾಡಲ್ಲಿ ಭಯಂಕರವಾದ ಮಳೆ ಬೀಳ್ತಿದೆ. ಎಲ್ಲಾ ಪಕ್ಷಿಗಳು ಸಮಸ್ಯೆಯಲ್ಲೇ ಇದ್ದಾರೆ. ನಿನ್ಗೋಸ್ಕರ ಯಾವ್ದಾದ್ರೂ ಜಾಗವನ್ನು ನೀನು ಹುಡುಕೋ. ಅಲ್ಲಿನವರೆಗೂ ನೀವು ನನ್ಗೆ ನಿಮ್ ಮನೆಯಲ್ಲಿ ಜಾಗ ಕೊಡ್ತೀರಾ? ಮೀನು ಹೇಳಿದ ಮಾತನ್ನು ಕೇಳಿ ಹೇಮಾಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನಿನ್ಗೆ ಮನೆಯಲ್ಲಿ ಜಾಗ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ ಮೀನು. ನೀನೇನು ಚಿಕ್ಕ ಮಗು ಅಲ್ಲ. ಹಂಗಂತ ಹೇಳಿ ಹೇಮಾ ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಮಿನ್ನು ಕೂಡ ಪಾಪ ಬೇಜಾರಾಗಿ ಅಲ್ಲಿಂದ ಸೈಲೆಂಟ್ ಆಗಿ ಅಲ್ಲಿಂದ ಹೊರಡ್ಬಿಡುತ್ತೆ. ಮೀನು ಪಕ್ಷಿ ಒಂದು ಮರದ ಮೇಲೆ ಕುತ್ಕೊಂಡು ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಹೀಗಂತ ಹೇಳುತ್ತೆ, ಅಮ್ಮ, ನೀನೇ ಬದುಕಿದ್ರೆ
ಇವತ್ತು ನನಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈ ಕಾಡಲ್ಲಿ ಅನಾಥ ಪಕ್ಷಿಯ ಪರಿಸ್ಥಿತಿ ಬಗ್ಗೆ ಯಾರೋ ಕೇಳಲ್ಲ. ಈಗ ನಾನು ಎಲ್ಲಿ ಹೋಗ್ಲಿ? ಮೀನು ಪಕ್ಷಿ ತುಂಬಾ ಹೊತ್ತು ಅಳ್ತಾ ಕೂತಿರುತ್ತೆ. ಬೇರೆ ಏನು ಮಾಡಕ್ಕಾಗ್ದೆ ಮಾರನೇ ದಿನ ಎಲ್ಲಾ ಪಕ್ಷಿಗಳ ಮನೆಯ ಮುಂದೆ ಹೋಗಿ ಎಲ್ಲಾರ್ನೂ ಬೇಡ್ಕೊಳ್ಳುತ್ತೆ. ಆದ್ರೆ ಯಾರೂ ಸಹ ಅದಕ್ಕೆ ಜಾಗ ಕೊಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ತುಂಬಾ ಬೇಜಾರಾಗಿ ಅಲ್ಲೇ ಇರುವ ಒಂದು ದೊಡ್ಡ ಮರದ ಮೇಲೆ ಆ ಪಕ್ಷಿ ಹೋಗಿ ಬೇಜಾರಾಗಿ ಕುತ್ಕೊಳ್ಳುತ್ತೆ. ಅಲ್ಲಿ ಮಳೆಯ ಹನಿಗಳು ಬೀಳ್ತಾ ಇರ್ಲಿಲ್ಲ. ಈ ಮರ ತುಂಬಾ ದಟ್ಟವಾಗಿದೆ. ಈ ಮಳೆ ನಿಲ್ಲೋವರೆಗೂ ನಾನು ಈ ಮರದ ಕೆಳಗಡೆನೆ ಹೇಗೋ ನಿಂತ್ಕೊಂಡಿರ್ತೀನಿ. ಆಗ ಮರದ ಬಣ್ಣ ಕೆಂಪಾಗಿ ಬದಲಾಗತ್ತೆ. ಅದನ್ನ ನೋಡಿ ಮೀನು ಶಾಕ್ ಆಗಿ ತುಂಬಾನೇ ಭಯ ಪಡತ್ತೆ. ಅರೆ, ಈ ಮರದ ಬಣ್ಣ ಹೇಗಪ್ಪ ಕೆಂಪಗಾಯ್ತು? ಇದು ಎಂತಹ ಮರ? ಆಗ ಮೀನು ಕಿವಿಗೆ ಒಂದು ಶಬ್ದ ಕೇಳಿಸುತ್ತೆ. ನಿನಗೆಷ್ಟು ಧೈರ್ಯ ನನ್ನ ಮೇಲೆ ಕುತ್ಕೊಳ್ಳಕ್ಕೆ? ಮೀನು ಪಕ್ಷಿ ಭಯ ಪಡ್ತಾ, ಯಾರ್ ನೀನು? ನೀನ್ ಯಾವ ಮರದ ಮೇಲೆ ಕುತ್ಕೊಂಡಿದ್ಯೋ ಅದೇ ಮರ ಮಾತಾಡ್ತಿರೋದು. ನಾನೊಬ್ಬ ಮಾಂತ್ರಿಕ ಮರ. ನನ್ನ ಕೊಂಬೆಯ ಮೇಲೆ ಒಳ್ಳೆ ಹಕ್ಕಿಗಳು ಕುತ್ಕೊಳ್ಬಾರ್ದು. ನಿನ್ನ ಮಾತಿಗೆ ನನಗೆ ಅರ್ಥ ಗೊತ್ತಾಗ್ತಾ ಇಲ್ಲ. ಈ ಮರದ ಮೇಲೆ ಯಾರು ಕುತ್ಕೊಳ್ತಾರಂದ್ರೆ ಬೇರೆ ಹಕ್ಕಿಗಳ ಮೇಲೆ ಕೋಪ ಇದ್ರೆ ಮಾತ್ರ. ಆದ್ರೆ ನೀನು ಪಾಪದವಳು. ಸರಿಯಾಗಿ ಹೇಳ್ದೆ. ಹೌದು, ನಾನೊಂದು ಪಾಪದವಳು. ಪಕ್ಷಿ ಪಾಪ ಬೇಜಾರಾಗಿ ಜೋರಾಗಿ ಅಳ್ತಾ ಅದಕ್ಕೆ ನಡೆದ ಎಲ್ಲ ಅನ್ಯಾಯವನ್ನು ಅದ್ರ ಹತ್ರ ಹೇಳುತ್ತೆ. ನಿನಗ್ ಬೇಕಾದ್ರೆ ನಾನಿನ್ನ ಶಕ್ತಿಶಾಲಿ ಮಾಡ್ತೀನಿ. ಎಲ್ಲರ ಮೇಲೆ ರಿವೆಂಜ್ ತಕೊಳ್ಬೋದು. ನೀನು ಅವರನ್ನೆಲ್ಲ ನೋಡ್ಕೊಳ್ಬಹುದು. ಶಕ್ತಿಶಾಲಿ ಆಗ್ಬೇಕಾ ನಿಂಗೆ? ಸಡನ್ ಆಗಿ ಮೀನು ಪಕ್ಷಿಯ ಮನಸ್ಸಲ್ಲಿ ಎಲ್ಲಾ ಪಕ್ಷಿಗಳ ಮೇಲೆ ಕೋಪ ಸೃಷ್ಟಿಯಾಗುತ್ತೆ. ಹಾ, ನಾನು ಅವರೆಲ್ಲರ ಮೇಲೆ ಸೇಡ್ ತೀರ್ಸ್ಕೋತೀನಿ. ಸರಿ, ಹಾಗಾದ್ರೆ ನಿನ್ನ ಆಕಾರನ ಎಷ್ಟು ದೊಡ್ಡದು ಮಾಡ್ತೀನಂದ್ರೆ ಎಲ್ಲ ಹಕ್ಕಿಗಳು ನೋಡಿ ಹೆದರ್ಬೇಕು. ಆದ್ರೆ ನೀನೊಂದು ಪ್ರಾಮಿಸ್ ಮಾಡ್ಬೇಕು. ಎಲ್ಲ ಹಕ್ಕಿಗಳ ಗೂಡ ನೋಡಿಬೇಕು. ನನಗೆ ಒಪ್ಪಿಗೆ. ಹಂಗಂತ ಹೇಳಿದ ತಕ್ಷಣ ಮೀನು ಪಕ್ಷಿಯ ಆಕಾರ ತುಂಬಾನೇ ದೊಡ್ಡದಾಗಿ ಬದಲಾಗ್ಬಿಡುತ್ತೆ. ಅದಕ್ಕೆ ಅದ್ರ ಮನ್ಸೊಳಗಡೆ ತುಂಬಾ ಶಕ್ತಿಶಾಲಿ ಅಂತ ಫೀಲ್ ಆಗತ್ತೆ. ಅದು ಕೋಪದಿಂದ ಸ್ಟ್ರೈಟ್ ಆಗಿ ಬ್ರೌನಿ ಇರೋ ಜಾಗಕ್ಕೆ ಹೋಗುತ್ತೆ. ಅಲ್ಲಿ ಹೋದ್ರೆ ಬ್ರೌನಿ ಜಾಲಿಯಾಗಿ ಆಚೆ ಕುತ್ಕೊಂಡು ಮಳೆಯನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರುತ್ತೆ. ಇಷ್ಟು ದೊಡ್ಡ ಪಕ್ಷಿ ಅದರ ಕಡೆ ಬರ್ತಿರೋದನ್ನ ನೋಡಿ ಬ್ರೌನಿ ತುಂಬಾನೇ ಭಯ ಪಡುತ್ತೆ. ಯಾರು ನೀನು? ಇಷ್ಟು ದೊಡ್ಡ ಪಕ್ಷಿಯನ್ನು ನಾನು ಯಾವಾಗ್ಲೂ ನೋಡೇ ಇಲ್ಲ. ನನ್ನ ಮನೆಯನ್ನು ಆಕ್ರಮಿಸ್ಕೊಂಡು ನನ್ನ ಆಚೆ ಕಳಿಸ್ದೆ ಅಲ್ಲ, ಅದೇ ಪಕ್ಷಿನೇ ನಾನು. ಹಂಗಂತ ಹೇಳಿ ಮೀನು ಪಕ್ಷಿ ಬ್ರೌನಿನ ಅಟ್ಯಾಕ್ ಮಾಡುತ್ತೆ ಮತ್ತೆ ಅದನ್ನ ಚುಚ್ಚಿ ಸಾಯಿಸುತ್ತೆ. ತಕ್ಷಣ ಗಾಯಗೊಂಡ ಹದ್ದು ಮೇಲೆಯಿಂದ ಕೆಳಗಡೆ ಬಿದ್ದೋಗುತ್ತೆ. ಈ ಹದ್ದನ್ನು ನಾನು ಸಾಯಿಸಿದ ನಂತರ ನನಗೆ ತುಂಬಾ ಸಂತೋಷವಾಗಿದೆ. ಈಗ ಹೋಗಿ ಎಲ್ಲರ ಮನೆಯನ್ನ ನಾನು ಹಾಳು ಮಾಡಬೇಕು. ಯಾಕಂದ್ರೆ ಯಾರು ನನಗೆ ಇರೋದಕ್ಕೆ ಜಾಗನೇ ಕೊಟ್ಟಿಲ್ಲ. ಹಂಗಂತ ಅನ್ಕೊಂಡು ಅದು ತುಂಬಾ ಕೋಪವಾಗಿ ಹೋಗಿ ಎಲ್ಲರ ಮನೆಯನ್ನ ನಾಶ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನೆಲ್ಲ ನೋಡಿದ ಪಕ್ಷಿಗಳು ತುಂಬಾನೇ ಭಯ ಪಟ್ಬಿಡ್ತವೆ. ಆಮೇಲೆ ಅವ್ರು ಎಲ್ಲರೂ ರಾಣಿ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯವನ್ನು ಅವರು ಭಯ ಪಡ್ತಾ ಹೇಳ್ತಾರೆ. ತಪ್ಪು ನಂದೆ. ಮೀನು ಪಕ್ಷಿ ನನ್ನ ಹತ್ರ ಬಂದು ಸ್ವಲ್ಪ ದಿನ ನಿನ್ ಮನೇಲಿ ಇರ್ತೀನಿ ಅಂತ ಕೇಳಿದಾಗ ನಾನು ಒಪ್ಕೊಂಡಿರ್ಲಿಲ್ಲ. ನನ್ನ ಮೂಡ್ ಸರಿ ಇಲ್ದೇ ಇರೋದ್ರಿಂದ ನಾನು ಅವಳನ್ನ ಕಳಿಸ್ಬಿಟ್ಟೆ. ಖಂಡಿತವಾಗ್ಲೂ ಅವಳು ಆ ಮರದ ಮೇಲೆ ಕೂತಿರ್ಬೇಕು. ಅದಕ್ಕೆ ಅವಳ ಮನಸ್ಸನ್ನು ಆ ಮರ ಬದಲಾಯಿಸಿದೆ. ಇವಾಗ ಅವಳ ಮನಸ್ಸಲ್ಲಿ ಬರೀ ಕೆಟ್ಟದು ಮಾತ್ರ ತುಂಬಿಕೊಂಡಿರುತ್ತೆ. ತಪ್ಪು ನಿಮ್ದು ಮಾತ್ರ ಅಲ್ಲ ರಾಣಿ. ಅವಳು ನಮ್ಮ ಹತ್ರ ಬಂದು ನಮ್ಮ ಹತ್ರ ಸಹಾಯ ಕೇಳಿದಾಗ ಕೂಡ ನಾವು ಆಗೋದಿಲ್ಲ ಅನ್ಬಿಟ್ವಿ. ನಮ್ಮಲ್ಲಿ ಯಾರು ಅವಳಿಗೆ ಸಹಾಯ ಮಾಡಿಲ್ಲ. ಆ ಮಾಯಾ ಪಕ್ಷಿ ಮೀನುವಿನ ಮನಸ್ಸಲ್ಲಿ ನಮ್ಮೆಲ್ಲರ ಮೇಲೆ ಕೋಪವನ್ನು ತುಂಬಿಸಿರುತ್ತೆ. ಈಗ ನಾವು ಹೋಗಿ ಹೆಂಗಾದ್ರೂ ಅದನ್ನ ಬದಲಾಯಿಸ್ಬೇಕು. ಅವಳ ಮನಸ್ಸಲ್ಲಿ ಪ್ರೀತಿಯನ್ನು ತುಂಬಿಸ್ಬೇಕು. ಹಂಗಂತ ಹೇಳಿ ಹೇಮಾ ಪಕ್ಷಿ ಹಾರ್ಕೊಂಡು ಹೋಗಿ ಮೀನು ಪಕ್ಷಿಯನ್ನ ಹುಡುಕುತ್ತೆ. ಆಗ ಅದರ ದೃಷ್ಟಿ ಮೀನು ಪಕ್ಷಿಯ ಮೇಲೆ ಬೀಳುತ್ತೆ. ಅದು ಕೋಪದಿಂದ ಕೂತಿರುತ್ತೆ. ಹೇಮಾ ಪಕ್ಷಿ ಅದರ ಬಳಿ ಹೋಗಿ ಹೀಗೆ ಹೇಳುತ್ತೆ, ಇದೆಲ್ಲ ನಿಲ್ಸು ಮೀನು ಪಕ್ಷಿ. ಒಳ್ಳೇದಾಯ್ತು ನೀನೆ ನನ್ನ ಹತ್ರ ಬಂದೆ. ಇವಾಗ ನಾಶ ಮಾಡೋದಕ್ಕೆ ನಿನ್ ಮನೆ ಮಾತ್ರ ಮಿಕ್ಕಿದೆ. ನನಗೆ ಚೆನ್ನಾಗಿ ಗೊತ್ತು, ನಾವು ನಿನಗೆ ತುಂಬಾ ಅನ್ಯಾಯ ಮಾಡಿದ್ವಿ. ನಾವು ತಪ್ಪು ಮಾಡಿದೀವಿ ಅಂತ ಅರ್ಥ ಆಯ್ತು. ನಮ್ಮನ್ನ ನೀನ್ ಸಾಯಿಸಿದ್ರು ಪರವಾಗಿಲ್ಲ. ನಿನ್ನ ಮನಸ್ಸನ್ನು ಕೆಟ್ಟದಾಗೆ ಬದಲಾಯಿಸ್ಕೋಬೇಡ. ನಮ್ಮನ್ನ ಕ್ಷಮಿಸು. ಇಲ್ಲ, ನಾನ್ ನಿನ್ನನ್ನ ಕ್ಷಮಿಸೋದಿಲ್ಲ. ಮೀನು, ನನಗೆ ನಿಮ್ಮ ಅಮ್ಮ ಕೂಡ ಗೊತ್ತು. ಅವಳು ತುಂಬಾನೇ ಒಳ್ಳೆಯವಳು. ಇವತ್ತು ನಿಮ್ಮಮ್ಮ ಇದ್ದಿದ್ರೆ
ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅವಳು ಎಷ್ಟು ಕಷ್ಟ ಪಡ್ತಾಳೆ. ಅಮ್ಮನ ನೆನಪು ಬಂದಿದ ತಕ್ಷಣ ಮೀನು ಪಕ್ಷಿ ಪಾಪ ಅಳಕ್ಕೆ ಶುರು ಮಾಡುತ್ತೆ. ಸ್ವಲ್ಪತ್ತಲ್ಲೇ ಮೀನು ಪಕ್ಷಿಯ ಆಕಾರ ಒಂದು ಸಾಮಾನ್ಯ ಪಕ್ಷಿಯಾಗಿ ಬದಲಾಗತ್ತೆ. ನನ್ನನ್ನ ಕ್ಷಮಿಸಿ ಪಕ್ಷಿಗಳ ರಾಣಿ. ದ್ವೇಷ ತೀರ್ಸ್ಕೋಬೇಕು ಅನ್ನುವ ಆಸೆಯಿಂದ ನನ್ನ ಕಣ್ಣು ಮುಚ್ಕೊಂಡೋಗಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ. ಏನು ಪರವಾಗಿಲ್ಲ, ಎಲ್ಲಾರು ತಪ್ಪುಗಳನ್ನ ಮಾಡ್ತಾರೆ. ನೀನು ನನ್ ಜೊತೆ ಬಾ. ಇನ್ಮೇಲೆ ಆ ವೃಕ್ಷದ ಮೇಲೆ ನೀನು ಕುತ್ಕೋಬೇಡ. ಪಕ್ಷಿಗಳ ರಾಣಿ ಮೀನುನ ಅದ್ರ ಜೊತೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಅದನ್ನ ಅದರ ಸ್ವಂತ ಮಗು ತರ ನೋಡ್ಕೊಳ್ಳುತ್ತೆ. ಮೀನು ಪಕ್ಷಿ ಅವತ್ತಿಂದ ಪಕ್ಷಿಗಳ ರಾಣಿ ಜೊತೆನೆ ಇರಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ದೇವ್ರೆ, ನೀನು ನನ್ನನ್ನು ಕೊಕ್ಕರೆ ಮಾಡಿದ್ರು ಕೂಡ ಯಾಕೆ ಬೇರೆ ಕೊಕ್ಕರೆಗಳಾಗಿ ನನಗೆ 2 ರೆಕ್ಕೆ ಕೊಟ್ಟಿಲ್ಲ? ನಂಗೆ ಅವ್ರ ಜೊತೆ ಹಾರಾಡೋಕ್ಕೂ ಆಗಲ್ಲ, ಮತ್ತು ಅವರಂತೂ ಅವರೊಟ್ಟಿಗೆ ನನ್ನನ್ನು ಕರ್ಕೊಂಡೋಗಲ್ಲ. ಅಂಗವಿಕಲ ಕೊಕ್ಕರೆ ಮತ್ತು ಮಾಯಾ ಹಕ್ಕಿ. ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ತುಂಬಾ ಪ್ರೀತಿಯಿಂದ ಜೀವಿಸ್ತಾ ಇದ್ವು. ಆ ಕಾಡಲ್ಲಿ ತುಂಬಾ ಸುಂದರವಾದ ಒಂದು ನದಿ ಇತ್ತು. ಆ ಜಾಗಕ್ಕೆ ಎಲ್ಲಾ ಜಂತುಗಳು ನೀರ್ ಕುಡಿಯೋದಕ್ಕಂತ ಹೋಗ್ತಿದ್ವು. ಕೊಕ್ಕರೆಗಳ ಒಂದು ಗುಂಪು ಕೂಡ ದಿನಾ ಸಾಯಂಕಾಲ ಬೆಳಗ್ಗೆ ಅಲ್ಲಿಗೆ ಬರ್ತಿತ್ತು. ಆದ್ರೆ ಒಂದು ಕೊಕ್ಕರೆ ಇತ್ತು, ಅದು ಪಾಪ ದಿನಾ ರಾತ್ರಿ ಅಲ್ಲೇ ಬಿದ್ದಿರ್ತಿತ್ತು. ಅಯ್ಯೋ ದೇವ್ರೆ, ನೀನು ನನ್ನನ್ನು ಕೊಕ್ಕರೆ ಮಾಡಿದ್ರು ಕೂಡ ಯಾಕೆ ಬೇರೆ ಕೊಕ್ಕರೆಗಳಾಗಿ ನನಗೆ 2 ರೆಕ್ಕೆ ಕೊಟ್ಟಿಲ್ಲ? ನಂಗೆ ಅವ್ರ ಜೊತೆ ಹಾರಾಡೋಕ್ಕೂ ಆಗಲ್ಲ, ಮತ್ತು ಅವರಂತೂ ಅವರೊಟ್ಟಿಗೆ ನನ್ನನ್ನು ಕರ್ಕೊಂಡೋಗಲ್ಲ. ಇದಕ್ಕಿಂತ ನನ್ನನ್ನೊಂದು ಮೊಲ ಮಾಡಿದ್ರೆ ಒಳ್ಳೇದಿತ್ತು. ಬೇಗ ಓಡಿ ಆದ್ರೂ ಹೋಗ್ತಿದ್ದೆ ನಾನು. ಅವಾಗ ಅಲ್ಲಿಗೆ ಒಂದು ಗಿಳಿ ಬರುತ್ತೆ. ಮಿಂಕು, ನನಗೆ ನಿನ್ನ ಸಹಾಯ ಬೇಕಿದೆ. ನನಗಿರುವ ಈ ಕಷ್ಟವನ್ನು ನೀನು ಮಾತ್ರನೇ ಸರಿ ಮಾಡಬಲ್ಲೆ. ಅಲ್ಲ, ಏನ್ ವಿಷಯ? ನೀನೆಲ್ಲಿಂದ ಬಂದಿದ್ಯಾ? ನಾನು ಪಕ್ಕದ ಕಾಡಿಂದ ಬರ್ತಾ ಇದ್ದೀನಿ. ನಾನು ಬೆಳಗ್ಗೆನೆ ಒಂದು ಮೊಟ್ಟೆ ಇಟ್ಟೆ. ಆದ್ರೆ ದುರದೃಷ್ಟವಶಾತು ನನ್ನ ಮೊಟ್ಟೆ ನನ್ನ ಗೂಡಿನಿಂದ ಒಂದು ತೂತೊಳಗಡೆ ಬಿದ್ದೋಯ್ತು. ಅದು ತುಂಬಾನೇ ಆಳವಾಗಿದೆ. ಅಲ್ಲ, ನೀನದನ್ನ ತೆಗಿಯಕ್ಕೆ ಟ್ರೈ ಮಾಡಿಲ್ವಾ? ನಾನು ಮತ್ತೆ ಕಾಡಲ್ಲಿರುವ ಜಂತುಗಳು ತುಂಬಾನೇ ಪ್ರಯತ್ನ ಪಟ್ವಿ, ಆದ್ರೆ ಅದು ತುಂಬಾನೇ ಆಳವಾಗಿದೆ. ಅದರಿಂದ ನಮ್ ಕೈಯಲ್ಲಿ ಏನೂ ಮಾಡಕ್ಕಾಗಿಲ್ಲ. ಆದ್ರೆ ನಿನ್ನ ಬಾಯಿನ ಸಹಾಯದಿಂದ ನೀನು ಆ ಮೊಟ್ಟೆನ ಎತ್ತೀಯಾ? ನಾನು ತುಂಬಾ ಖುಷಿಯಿಂದ ನಿನ್ ಜೊತೆಗೆ ಬರ್ಬೋದಿತ್ತು, ಆದ್ರೆ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ, ನಂಗೆ ರೆಕ್ಕೆಗಳಿಲ್ಲ ಕಣೆ, ಹಾರಕ್ಕಾಗಲ್ಲ ನಾನು. ಸರಿ, ಆದ್ರೆ ನಿನ್ಗೆ ಯಾರಾದ್ರೂ ಫ್ರೆಂಡ್ಸ್ ಇರ್ತಾರಲ್ವಾ, ಬೇರೆ ಕೊಕ್ಕರೆಗಳು? ಹಾ, ತುಂಬಾ ಇದ್ದಾರೆ, ಮತ್ತವರು ಬರೋ ಟೈಮ್ ಕೂಡ ಆಗೋಯ್ತೀಗ. ಅದರ ಮಾತು ಕೇಳಿ ಗಿಳಿ ಅಲ್ಲೇ ಇದ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಕೊಕ್ಕರೆಗಳು ಗುಂಪಲ್ಲಿಗೆ ಬರುತ್ತೆ. ಎಲ್ಲರ ಹತ್ರ ಆ ಗಿಳಿ ಪಾಪ ಸಹಾಯ ಕೇಳುತ್ತೆ. ನಿನ್ನ ಕಾಡಂತೂ ತುಂಬಾ ದೂರ ಇದೆ, ನಮ್ಮಲ್ಲಿ ಯಾರು ಅಲ್ಲಿಗೆ ಬರೋದೇ ಇಲ್ಲ. ನನ್ ಮೊಟ್ಟೆ ಒಂದ್ ವೇಳೆ ಆ ತೂತಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಮಗು ಕೂಡ ಪಾಪ ಅಲ್ಲೇ ಸತ್ತೋಗ್ಬಿಡುತ್ತೆ. ಪ್ಲೀಸ್, ನಿಮ್ಮಲ್ಲಿ ಯಾರಾದ್ರೂ ನನ್ ಜೊತೆ ದಯವಿಟ್ಟು ಬನ್ನಿ. ನಾವಾಚೆ ಬರೋದೇ ಇಲ್ಲ, ಮತ್ತೆ ನೀನಂತೂ ನಮ್ ಕಾಡ್ನವಳೇ ಅಲ್ಲ, ನಿಂಗೆ ಯಾಕೆ ನಾವು ಹೆಲ್ಪ್ ಮಾಡಬೇಕು ಅಂತ? ಏನ್ ಮಾತಾಡ್ತಿದ್ದೀರಾ ನೀವೆಲ್ಲ ಈಗ? ಅವಳ ಮಗುವಿನ ಪ್ರಶ್ನೆ ಇದೀಗ. ನಿನಗೆ ತುಂಬಾ ಕೇರ್ ತಗೊಳ್ಬೇಕು ಅಂದ್ರೆ ನೀನೇ ಹೋಗಲ್ವಾ? ಹಾರಕ್ಕಾಗಲ್ಲ ಅಂದ್ರೆ ನಡ್ಕೊಂಡೋಗು, ಕಾಲಿದೆ ಅಲ್ವಾ ನಿಂಗೆ? ಹಂಗಂತ ಹೇಳಿ ಗುಂಪೆಲ್ಲ ಅಲ್ಲಿಂದ ಹೋಗ್ಬಿಡುತ್ತೆ. ಗಿಳಿಯಮ್ಮ, ಟೆನ್ಷನ್ ಮಾಡ್ಬೇಡ, ನಾನು ನಿನ್ ಜೊತೆ ಬರ್ತೀನೀಗ. ಅದನ್ ಕೇಳಿ ಗಿಳಿ ಸಂತೋಷ ಪಡುತ್ತೆ, ಮತ್ತೆ ಅದನ್ನ ಅದ್ರ ಜೊತೆ ಕರ್ಕೊಂಡೋಗುತ್ತೆ. ತುಂಬಾ ಹೊತ್ತು ನಡೆದ ನಂತರ ಅದರ ಕಾಲು ಪಾಪ ತುಂಬಾನೇ ನೋವುತ್ತೆ. ಅದು ಮಧ್ಯ ಮಧ್ಯ ಸ್ವಲ್ಪ ಆರಾಮ್ ಮಾಡ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತಾ ಇತ್ತು. ಇದೇ ರೀತಿ ನಿಂತು ನಿಂತು ಸಾಯಂಕಾಲ ಆದ್ಮೇಲೆ ಅವರಿಬ್ರು ಹೋಗ್ತಾರೆ. ಮಿಂಕು ಕೊಕ್ಕರೆ, ಇದೇ ಆ ತೂತು. ಅದನ್ ಕೇಳಿ ಮಿಂಕು ಕೊಕ್ಕರೆ ಒಳಗಡೆ ತಲೆ ಇಟ್ಟು ನೋಡುತ್ತೆ. ಅದಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಮೊಟ್ಟೆ ಕಾಣಿಸುತ್ತೆ. ನಾನು ಈಗ್ಲೇ ತೆಗಿತೀನಿ. ಮಿಂಕು ಕೊಕ್ಕರೆ ಅದರ ಸಣ್ಣ ಕತ್ತನ್ನು ಅದ ತೂತೊಳಗಡೆ ಬಿಟ್ಟು ಆ ತೂತೊಳಗಡೆ ಇರುವ ಮೊಟ್ಟೆಯನ್ನು ಎತ್ತಿ ಆಚೆ ಇಡುತ್ತೆ. ಅದು ಸ್ವಲ್ಪ ಭದ್ರವಾಗಿ ಇಡುತ್ತೆ. ಅದನ್ನ ನೋಡಿ ಗಿಳಿಗೆ ಸಂತೋಷ. ನಿನ್ಗೆ ತುಂಬಾ ತುಂಬಾ ಧನ್ಯವಾದ ಮಿಂಕು ಕೊಕ್ಕರೆ. ನಂಗೂ ಖುಷಿ ಆಯ್ತು.
ನಾನು ನಿಂಗೆ ಹೆಲ್ಪ್ ಮಾಡಿದೆ ಅಂತ. ಆದರೆ ನನ್ನ ಕಾಲಿಂದ ಆಗ್ತಾ ಇಲ್ಲ ಈಗ. ನಾನಂತೂ ನಾಳೆ ಬೆಳಿಗ್ಗೆನೇ ಇಲ್ಲಿಂದ ಹೋಗೋದು. ತುಂಬ ನೋವಾಗ್ತಿದೆ ಕಾಲು. ಅದೇ ಸಮಯದಲ್ಲಿ ಆ ಮೊಟ್ಟೆ ಅಕಸ್ಮಾತ್ ಆಗಿ ಒಡೆದೋಗುತ್ತೆ. ಅದೇ ಸಮಯದಲ್ಲಿ ಆ ಮೊಟ್ಟೆ ಒಳಗಡೆಯಿಂದ ಒಂದು ಸುಂದರವಾದ ಪಕ್ಷಿ ಬರುತ್ತೆ. ಆ ಪಕ್ಷಿ ನೋಡ್ತಿದ್ದಂಗ್ಲೆ ಅವರು ಅಮ್ಮ ಅಷ್ಟು ದೊಡ್ಡದಾಗ್ಬಿಡುತ್ತೆ. ಅದನ್ನ ನೋಡಿ ಮಿಂಕು ಕೊಕ್ಕರೆಗೆ ತುಂಬಾ ಆಶ್ಚರ್ಯ. ಏನ್ ಜಾದು ಇದು? ನೀನ್ ಈಗಷ್ಟೇ ಹುಟ್ಟಿದ್ಯಾ? ಅಷ್ಟು ಬೇಗ ದೊಡ್ಡವಳಾದ್ಯಾ? ಮತ್ತೀಗ ಹಾರ್ತಾ ಇದ್ಯಾ? ಹಾ, ಹೇಗಿದ್ದು? ನಿನಗಿನ್ನು ನಡ್ಕೊಂಡು ಹೋಗ್ಬೇಕಂತಿಲ್ಲ. ಇಲ್ಲಿಂದ ನೀನು ಹಾರ್ಕೊಂಡು ಹೋಗ್ತೀಯಾ? ನಾನ್ ಹೇಗ್ ಹಾರಕ್ ಸಾಧ್ಯ ಅಂತ? ನಂಗಂತೂ ಒಂದೇ ರೆಕ್ಕೆ ಇರೋದು. ಇಲ್ಲಿನವರೆಗೂ ನಾನು ಏನೇನೆಲ್ಲ ಮಾಡಿದ್ನೋ ಇದೆಲ್ಲ ಈ ಮಾಯಾ ಪಕ್ಷಿ ಹೇಳಿದ್ದಕ್ಕೆ ನಾನ್ ಮಾಡಿದ್ದು. ಈ ಮೊಟ್ಟೆ ಕೂಡ ನಂದಲ್ಲ. ನಂಗೆ ಯಾರಾದ್ರೂ ಸರಿಯಾಗಿ ಹೇಳ್ತೀರಾ ನೀವ್ ಯಾರು ಅಂತ? ಮತ್ತೆ ನೀವು ನನ್ನ ಹತ್ರ ಬರಕ್ಕೆ ಏನ್ ರೀಸನ್ ಅಂತ? ನಾವಿಬ್ರು ಮಾಂತ್ರಿಕ ಪರ್ವತದ ಮೇಲಿರೋದು. ಇವತ್ತು ಬೆಳಿಗ್ಗೆ ನಾನು ಧ್ಯಾನ ಮಾಡ್ತಿರೋವಾಗ ನಿನ್ನ ಧ್ವನಿ ನಂಗೆ ಕೇಳಿಸ್ತು. ನೀನು ಹೇಗೆ ದೇವ್ರ ಹತ್ರ ರೆಕ್ಕೆಗಳ ಬಗ್ಗೆ ಬೇಡ್ಕೊಳ್ತಿದ್ಯಾ ಅಂತ. ಮತ್ತೆ ಗಿಳಿಯಮ್ಮ ನಾನು ಹೇಳ್ದಂಗೆನೆ ನಿನ್ನ ಹತ್ರ ಬಂದು ಇಲ್ಲಿಗೆ ಕರ್ಕೊಂಡು ಬಂತು. ನಿನ್ನನ್ನು ನಾನು ಪರೀಕ್ಷೆ ಮಾಡಕ್ ಹೇಳಿದ್ದೆ. ನೀನು ಸರಿಯಾಗಿದ್ದಿದ್ರೆ ನಾವು ನಿಮ್ಮನ್ನ ಸರಿ ಮಾಡ್ತೀವಿ ಅಂತ ಅನ್ಕೊಂಡ್ವಿ. ಮತ್ ನಾನು ಗಿಳಿಗೆ ಹೇಳ್ದೆ, ಮತ್ತವಳು ನಿನ್ನ ಹತ್ರ ಬಂದ್ಲು, ಮತ್ ನಿನ್ನ ಈ ಕಂಡೀಷನ್ಗೆ ತಂದ್ಲು. ನೀನು ನಿನ್ನ ಈ ಚಾಲೆಂಜಲ್ಲಿ ಪಾಸ್ ಆಗಿದ್ದೀಯಾ. ಅದನ್ ಕೇಳಿದ ತಕ್ಷಣ ಮಿಂಕುಗೆ ತುಂಬಾ ಸಂತೋಷ ಆಗುತ್ತೆ. ತಕೋ ನಿನ್ನ ಉಡುಗೊರೆ ಈಗ. ಹಂಗಂತ ಹೇಳಿ ಅದು ತುಂಬಾ ಜೋರಾಗಿ ಹಾರಕ್ ಶುರು ಮಾಡುತ್ತೆ ಮತ್ತು ಮಿಂಕು ಕೊಕ್ಕರೆಯ ಮೇಲೆ 2-3 ರೌಂಡ್ ಅನ್ನು ಹೊಡೆಯುತ್ತೆ. ಏನೋ ಮಾಯೆ ಆಗಿ ಮಿಂಕು ಕೊಕ್ಕರೆಗೆ ಇನ್ನೊಂದು ರೆಕ್ಕೆ ಕೂಡ ಬಂದ್ಬಿಡುತ್ತೆ. ನಿನ್ನ ರೆಕ್ಕೆಯನ್ನ ಉಪಯೋಗಿಸು ಮಿಂಕು. ಹಂಗಂತ ಹೇಳಿ ಅದು ರೆಕ್ಕೆಗಳನ್ನು ಅಲ್ಲಾಡಿಸಿ ಆಕಾಶದಲ್ಲಿ ಎಗರ್ಬಿಡುತ್ತೆ. ಅದು 1-2 ಸುತ್ತನ್ನು ಸಂತೋಷವಾಗಿ ಸುತ್ತಾಡ್ಕೊಂಡು ತುಂಬಾನೇ ಸಂತೋಷ ಪಡುತ್ತೆ. ಅರೆ ವಾವ್, ಇದು ಜೀವನ ಅಂದ್ರೆ. ಮತ್ತೆ ವಾಪಸ್ ಅವ್ರ ಹತ್ರ ಬರುತ್ತೆ. ನಿಮಗಿಬ್ರಿಗೂ ಧನ್ಯವಾದಗಳು. ನಂಗೆ ರೆಕ್ಕೆಗಳನ್ನ ಕೊಟ್ಟು ನನ್ನ ಆಸೆನ ಈಡೇರಿಸಿದ್ದೀರಾ. ಮಿಂಕು, ನೀನೀಗ ನಿನ್ನ ಕಾಡಿಗೆ ಹೋಗ್ಬೋದು. ಜ್ಞಾಪಕ ಇಟ್ಕೋ, ನನ್ಗೆ ಹೆಂಗ್ ಸಹಾಯ ಮಾಡೋದಕ್ಕೋಸ್ಕರ ಇವತ್ ನೀನ್ ಬಂದ್ಯೋ ಅದೇ ರೀತಿ ನಿನ್ನ ಹತ್ರ ಯಾರ್ ಬಂದ್ ಸಹಾಯ ಕೇಳಿದ್ರು ಅವ್ರಿಗೆ ಮಾಡ್ಬೇಕು. ನನ್ನ ಹೆಲ್ಪ್ ಮಾಡೋ ರೀಸನ್ ಇಂದಾನೆ ನಂಗೆ ರೆಕ್ಕೆ ಸಿಕ್ಕಿರೋದು. ನಾನು ಅದನ್ನ ಬಿಡೋದಿಲ್ಲ, ಮತ್ತೆ ಎಲ್ರಿಗೂ ಹೆಲ್ಪ್ ಮಾಡ್ತೀನಿ. ಹಂಗಂತೇಳಿ ಅದು ಅವರಿಬ್ಬರಿಗೂ ಗುಡ್ ಬೈ ಹೇಳಿ ಸಂತೋಷದಿಂದ ಆಕಾಶದಲ್ಲಿ ಎಗರ್ಕೊಂಡು ಹೋಗುತ್ತೆ. ಅದು ನದಿಯ ಬಳಿ ಹೋದಾಗ ಬೇರೆ ಎಲ್ಲ ಕೊಕ್ಕರೆಗಳು ಅದು ಎಗರ್ಕೊಂಡ್ ಬರೋದನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡುತ್ತೆ. ಅರೆ ಮಿಂಕು, ನಿಂಗೆ ಮತ್ತೊಂದು ರೆಕ್ಕೆ ಹೇಗ್ ಸಿಕ್ತು? ಅದನ್ನ ಕೇಳಿ ಮಿಂಕು ಕೊಕ್ಕರೆ ಸಂತೋಷದಿಂದ ನಡೆದ ಎಲ್ಲ ವಿಷಯ ಹೇಳುತ್ತೆ. ನಮಗ್ ತುಂಬಾ ಸಂತೋಷ ಆಗಿದೆ. ನೀನು ಕೂಡ ಈಗ ನಮ್ ಜೊತೆಗೆ ಹಾರಾಡ್ಬೋದು. ಮತ್ತೆ ಯಾರಿಗೆ ಕಾಯ್ತಾ ಇದ್ದೀರಾ? ನಡೀರಿ, ಇನ್ನು ನಾನು ನಿಮ್ ಜೊತೆಗೆ ಬರ್ತೀನಿ. ಅದನ್ ಕೇಳಿ ಎಲ್ಲಾ ಕೊಕ್ಕರೆಗಳು ಆಕಾಶದಲ್ಲಿ ಎಗರ್ಕೊಂಡು ಹೋಗುತ್ತೆ. ಮತ್ತೆ ಸಂತೋಷದಿಂದ ಮಿಂಕು ಕೊಕ್ಕರೆ ಕೂಡ ಅವ್ರ ಜೊತೆನೆ ಎಗರ್ಕೊಂಡು ಹೋಗುತ್ತೆ.